ಇನ್ನು ದಿಲೀಪ್ ರಾಜ್ ಅವರ ಸಾವಿನ ಬೆನ್ನಲ್ಲೇ ಈಗ ಮತ್ತೊಂದು ಆಘಾತ ಉಂಟಾಗಿರುತ್ತದೆ. ಅದು ಕಾಂತಾರ ಸಿನಿಮಾದ ನಟ ಕೂಡ ಈಗ ಕೊನೆ ಸೆಳೆದಿರುವಂಥ ಘಟನೆ ಇರ್ತಿರೋಂಥದ್ದು. ಇದೀಗ ಬೆಳಗ್ಗೆ ಬಂದಿರುವಂಥ ಮತ್ತೊಂದು ಆಘಾತಕಾರಿದ ವಿಚಾರ. ನಿನ್ನೆ ತಾನೇ ಮದುವೆ ಕಾರ್ಯಕ್ರಮ, ಸ್ನೇಹಿತನ ಮದುವೆ ಕಾರ್ಯಕ್ರಮ ಮುಗಿಸಿಕೊಂಡು ಬಂದಿದ್ದಂತಹ ನಟ ಇದೀಗ ಕೊನೆ ಸೆಳೆದಿರುವಂಥದ್ದು. ಇನ್ನು ಇವರ ಸಾವಿಗೆ ಕನ್ನಡದ ಖ್ಯಾತ ನಾಯಕಿ ನಟಿಯಾಗಿದ್ದಂಥ ರಕ್ಷಿತ್ ಅವರು ಸಹ ಕಂಬನಿ ಮಿಡ್ತಿರುವಂಥದ್ದು. ಹಾಗೆ ಯಾರು ಅಂತ ನೋಡ್ತಾ ಬಂದರೆ, ಕಾಮಿಡಿ ಕಿಲಾಡಿಗಳು ಸೀಸನ್ 1ರಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿದಂತಹ ರಾಕೇಶ್ ಪೂಜಾರಿ ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು. ಸುಮಾರು 25ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಹಿಟ್ಲರ್ ಕಲ್ಯಾಣದಲ್ಲಿ ದಿಲೀಪ್ ರಾಜ್ ಅವರ PA ಆಗಿ ಕೂಡ ಇವರು ಕಾಣಿಸಿಕೊಂಡಿದ್ದರು. ಇದೀಗ ದಿಲೀಪ್ ರಾಜ್ ಅವರು ಸಾವನ್ನಪ್ಪಿದ್ರು. ಇದೇ ಸಂದರ್ಭ ರಾಕೇಶ್ ಪೂಜಾರಿ ಅವರು ಕೂಡ ಕೊನೆ ಸೆಳೆದಿರುವಂಥದ್ದು. ಸಿನಿಮಾ ರಂಗಕ್ಕೆ ತುಂಬಲಾರದಂಥ ನಷ್ಟ ಉಂಟಾಗಿರುತ್ತದೆ. ಮತ್ತು ಕಾಂತಾರ 2ನಲ್ಲೂ ಕೂಡ ಚಾಪ್ಟರ್ 1 ಕೂಡ ಇವರು ಕಾಣಿಸ್ಕೊಂಡಿರುವಂಥದ್ದು. ಅಲ್ಲೂ ಕೂಡ ತುಂಬಾ ಅದ್ಭುತವಾದಂಥ ಅಭಿನಯ ಮಾಡಿದ್ರು ನಮ್ಮ ರಾಕೇಶ್ ಪೂಜಾರಿ ಅವರು. ಕಾಮಿಡಿಯನ್ ಪಾತ್ರದಲ್ಲಿ ಸಾಕಷ್ಟು ದೊಡ್ಡ ಹೆಸರು ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಇಂಥ ಅತಿ ದೊಡ್ಡ ನಟ ಇದೀಗ ಹೃದಯಾಘಾತದಿಂದ ಮಲಗಿದ ಜಾಗದಲ್ಲಿ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿಗೆ ಸದ್ಯಕ್ಕೆ ಬರ್ತಿರೋಂಥದ್ದು. ನೀವೇನಂತೀವಿ?